ಹಾಯ್, ನಾನು ಸಂದೀಪ್ ಫ್ರಮ್ ಟಿಕೆಟ್ ಕನ್ನಡ. ನೀವೇನಾದರೂ ಮೊಬೈಲ್ ಗೇಮರ್ ಆಗಿದ್ದೀರಾ ಅಂತ ಅಂದರೆ, ಪಬ್ಜಿಯನ್ನು, ಫ್ರೀ ಫೈರ್ನೋ, ಕಾಲ್ ಆಫ್ ಡ್ಯೂಟಿ ಗೇಮನ್ನು ಆಡ್ತೀರಾ ಅಂತ ಅಂದರೆ, ಕ್ರೇಜಿ ಮೊಬೈಲ್ ಗೇಮ್ ಫ್ಯಾನ್ ಅಂತ ಅಂದರೆ, ನಿಮಗೋಸ್ಕರನೇ ಅಂತ ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ. ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, Asus ROG Phone 5. ಇದು ಮೊಬೈಲ್ ಗೇಮರ್ಸ್ಗಳ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಗೊತ್ತೇ ಇರುತ್ತೆ ಮೊಬೈಲ್ ಗೇಮರ್ ಆಗಿದ್ದೀರಾ ಅಂತ ಅಂದರೆ. ಸೊ ಈ ಒಂದು ಫೋನ್ನ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಲಾಗಿರುವಂಥದ್ದು, ನೀವು ನಂಬಲ್ಲ, ಕೇವಲ 50,000 ರೂಪಾಯಿ. ಕೇವಲ ಅಲ್ಲ ಆಯ್ತಾ, ಕೆಲವು ಜನಕ್ಕೆ 50,000 ರೂಪಾಯಿ ಕೂಡ ಜಾಸ್ತಿ ಆಗ್ಬೋದು. ಆದರೆ ಆ ಒಂದು ಫೋನಲ್ಲಿ ಇರುವಂಥ ಸ್ಪೆಸಿಫಿಕೇಷನ್ನ ನೋಡಿದ್ರೆ 50,000 ರೂಪಾಯಿನ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಬರೀ 50,000 ರೂಪಾಯಿಗೆ ಒಂದು ಫೋನ ಲಾಂಚ್ ಮಾಡಿದ್ದಾರೆ ಆಯ್ತಾ. ಸೊ ಈ ಒಂದು ಫೋನ್ ಇರುವಂಥ ಸ್ಪೆಸಿಫಿಕೇಷನ್ ಯಾವ ರೀತಿ, ನನ್ನ ಒಪಿನಿಯನ್ ನಾನು ಇವತ್ತು ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಒಬ್ಬರು ಫೋನ್ ಕಳಿಸಿಲ್ಲ, ಮೋಸ್ಟ್ಲಿ ಫ್ಯೂಚರ್ ಒಂದಿನ ಕಳಿಸ್ಬೋದೇನೋ, ಆಗ ಅನ್ಬಾಕ್ಸ್ ಮಾಡ್ತೀನಿ. ಈಗ ನನ್ನ ಒಪಿನಿಯನ್ನ ಈ ಒಂದು ಫೋನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ಫೋನ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಆಯ್ತಾ, ಮೋಸ್ಟ್ ಪವರ್ಫುಲ್ ಗೊರಿಲ್ಲಾ ಗ್ಲಾಸ್ ಇದಾಗಿರುವಂಥದ್ದು. ಇನ್ನೂ ಕೂಡ ಗೊರಿಲ್ಲಾ ಗ್ಲಾಸೇನೆ, ಅದು ಗೊರಿಲ್ಲಾ ಗ್ಲಾಸ್ 3 ಆಗಿರುವಂಥದ್ದು. ಈ ಒಂದು ಫೋನ್ನ ಹಿಂದ್ಗಡೆ ನಿಮಗೆ RGB ಲೈಟ್ ಸಿಗುತ್ತೆ. ಆಬ್ವಿಯಸ್ಲಿ ಹಳೆಯ ಫೋನ್ಗಳು ಸಹ ಅದೇ ರೀತಿ ಈ ಒಂದು ROG ಫೋನಿಂದ ಲೋಗೋ ಏನಿದೆ ಅದರ RGB ಲೈಟ್ ಇಂದ ಸಿಗ್ತಾ ಇರುವಂಥದ್ದು. ನಿಮಗೆ ಮುಂಚೆ ಏನಿತ್ತು ಟ್ರಿಗರ್ಸು, ಅದೇ ರೀತಿ ಈ ಒಂದು ಫೋನ್ಲು ಕೂಡ ಟ್ರಿಗರ್ಗಳಿರುವಂಥದ್ದು. ನೀವು ಅಸೈನ್ ಮಾಡ್ಕೊಬೋದು. ಏನಕ್ಕಾದ್ರೂ ಪಬ್ಜಿ ಆಡ್ಬೇಕಾದ್ರೆ ಶೂಟಿಂಗ್ ಅದು ಇದಕ್ಕೆಲ್ಲ ನೀವು ಅಸೈನ್ ಮಾಡ್ಕೊಬೋದು. ಅದು ಪ್ರೆಷರ್ ಸೆನ್ಸಿಟಿವ್ ಟ್ರಿಗರ್ಗಳಾಗಿರುವಂಥದ್ದು. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ ಈ ಒಂದು ಡಿಸ್ಪ್ಲೇ 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು HDR10+ ಸಪೋರ್ಟ್ ಮಾಡದಿರುವಂಥದ್ದು ಮತ್ತು 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಈ ಒಂದು ಡಿಸ್ಪ್ಲೇ ಹೊಂದಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಅಲ್ಟಿಮೇಟ್ ಡಿಸ್ಪ್ಲೇ ಇದಾಗಿರುವಂಥದ್ದು. ಇನ್ನೇನು ಬೇಕು ಹೇಳಿ, ಅಮೋಲೆಡ್ ಡಿಸ್ಪ್ಲೇ ಅಂತೆ, ಫುಲ್ HD ರೆಸಲ್ಯೂಷನ್ ಅಂತೆ, 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಅಂತೆ, HDR10+ ಅಂತೆ, 1200 ನಿಟ್ಸ್ ಅಂತಂದರೆ ಕ್ರೇಜಿ. ಸೊ ಡಿಸ್ಪ್ಲೇ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ, ಬೆಂಕಿ ಡಿಸ್ಪ್ಲೇದಾಗಿರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ರ್ಯಾಮ್ ವೇರಿಯಂಟು, ಒಂದು ನೀವು 8 GB ರ್ಯಾಮ್ ವೇರಿಯಂಟ್ ಆದರೂ ತೊಗೊಬೋದು, 12 GB ರ್ಯಾಮ್ ವೇರಿಯಂಟ್ ಆದರೂ ತೊಗೊಬೋದು. ಇದು LPDDR5 ರ್ಯಾಮ್ ಆಗಿರುವಂಥದ್ದು ಆಯಿತಾ. ಮತ್ತು ಈ ಒಂದು ಫೋನಲ್ಲಿ ಇರುವಂಥ ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ಆಗಿರುವಂಥದ್ದು. ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ಒನ್ ಆಫ್ ದ ಟಾಪ್ ವೇರಿಯಂಟ್ ಸ್ಟೋರೇಜ್ ರ್ಯಾಮ್ ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿದೆ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಆಗಿರುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ 888. ಸೊ ಗೇಮಿಂಗಲ್ಲಿ ಯಾವ ಒಂದು ಗೇಮನ್ನು ಬೇಕಾದ್ರೂ ನೀವು ಆರಾಮಾಗಿ ಆಡ್ಕೊಬೋದು. ಜೊತೆಗೆ ಈ ಒಂದು ಫೋನಲ್ಲಿ ನೀವು ಹೆವಿ ಗೇಮ್ಸನ್ನು ಆಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಫೋನು ತುಂಬ ಜಾಸ್ತಿ ಹೀಟ್ ಆಗಲ್ಲ. ಕೂಲಿಂಗ್ ಸಿಸ್ಟಮ್ ಹೆವಿ ಸಕ್ಕತ್ತಾಗಿದೆ ಅಂತ ಹೇಳಲಾಗ್ತಿರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮರಾ ಬಗ್ಗೆ ನಾನು ರಿವ್ಯೂಸ್ಗಳನ್ನ ನೋಡ್ದಂಗೆ ಈ ಒಂದು ಫೋನು ಬೆಸ್ಟ್ ಕ್ಯಾಮರಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ 64 MP ಕ್ಯಾಮ್ರಾ ಇರುವಂಥದ್ದು, ಸೋನಿ ಸೆನ್ಸರ್ನ ಯೂಸ್ ಮಾಡಲಾಗಿದೆ. ಸೊ ಅದನ್ನು ಬಿಟ್ಟರೆ ಇನ್ನೊಂದು 13 MP ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇದೆ ಮತ್ತು 5 MP ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 24 MP ಅಂತ ಹೇಳಲಾಗ್ತಿರುವಂಥದ್ದು. ನೀವೇನಾದರೂ ಕ್ಯಾಮರಾಗೋಸ್ಕರ ಈ ಒಂದು ಫೋನ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಆ್ಯಕ್ಚುಲಿ ಇದು ಜಸ್ಟ್ ಗೇಮಿಂಗ್ ಪ್ರಿಫರೆನ್ಸನ್ನು ನೀವು ಹೊಂದಿದ್ದೀರಾ ಅಂತಂದರೆ ಮಾತ್ರ ಈ ಒಂದು ಫೋನ್ನ ಚೂಸ್ ಮಾಡಿ. ನಾನು ಚೆಕ್ ಮಾಡ್ದಂಗೆ ಪ್ರೀಮಿಯಂ ಫೋನಲ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಅಷ್ಟು ಚೆನ್ನಾಗಿದೆ. ಬಟ್ ಪ್ರೀಮಿಯಂ ಐ ಆ್ಯಂಡ್ ಸ್ಯಾಮ್ಸಂಗ್ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಕ್ಯಾಮ್ರಾಗೋಸ್ಕರ ಅಲ್ಲ, ಕ್ಯಾಮ್ರಾ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ಬಟ್ ಬೆಸ್ಟ್ ಕ್ಯಾಮ್ರಾ ಅಲ್ಲ. ಇನ್ನು ಈ ಒಂದು ಫೋನಲ್ಲಿರುವಂಥ ಸೆಕ್ಯೂರಿಟಿ ಆಬ್ವಿಯಸ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ, ಫೇಸ್ ಅನ್ಲಾಕ್ ಇರುತ್ತೆ. ಮತ್ತು ಬ್ಯಾಟ್ರಿ ಬಗ್ಗೆ ಮಾತನಾಡಲೇಬೇಕು. ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೂಡ ನೀಡಿದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ 52 ನಿಮಿಷದಲ್ಲಿ 100% ಫುಲ್ ಚಾರ್ಜ್ ಆಗುತ್ತಂತೆ ಈ ಒಂದು ಫೋನು, 30 ನಿಮಿಷದಲ್ಲಿ 70% ಚಾರ್ಜ್ ಆಗುತ್ತಂತೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ Android 11 ಇರುವಂಥದ್ದು ಮತ್ತು ಈ ಒಂದು ಫೋನಲ್ಲಿ 2 USB Type-C ಪೋರ್ಟ್ ಇದೆ. ಒಂದು ಕೆಳಗಡೆ ಮಾಮೂಲಿ ಫೋನಲ್ಲಿ ಕೆಳಗಡೆ ಇರುತ್ತಲ್ವ ಆ ರೀತಿ ಒಂದು USB Type-C ಪೋರ್ಟು, ಮತ್ತು ನೀವು ಪೋರ್ಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಅಂದರೆ ಗೇಮಿಂಗ್ ಆಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಸೊ ಹಿಂಗೆ ಗೇಮ್ ಆಡ್ತಾ ಇದ್ದೀರಾ ಅಂತ ಅಂದರೆ ಇಲ್ಲೊಂದು USB Type-C ಪೋರ್ಟ್ ಇದೆ. ಸೊ ನೀವು ಗೇಮ್ ಚಾರ್ಜ್ ಹಾಕೊಂಡು ಕೂಡ ಆ ಗೇಮನ್ನ ಆಡ್ಬೋದು. ಸೊ ತುಂಬ ಒಳ್ಳೆಯ ಆಪ್ಷನ್ ಅದು. ನಿಮಗೆಲ್ಲ ಫೋನಲ್ಲೂ ಈ ರೀತಿ ನೋಡೋಕ್ಕೆ ಸಿಗೋದಿಲ್ಲ. ಸೊ ನೀವು ಅದರ ಕೇಳ್ಬೋದು, ಈ ಒಂದು ಫೋನ್ನ 50,000 ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ, ನೀವೇನಾದರೂ ಗೇಮರ್ ಆಗಿದ್ರೆ, ಗೇಮಿಂಗೋಸ್ಕರ ತಗೋತಿದ್ದೆ ಅಂದರೆ ಮಾತ್ರ ಈ ಒಂದು ಫೋನ್ ತೊಗೊಳ್ಳಿ. ಹತ್ತತ್ರ ಈ ಒಂದು ಫೋನ್ 1/4 kg ವೆಯ್ಟ್ ಇದೆ ಆಯಿತಾ. ಎಕ್ಸಾಕ್ಟಾಗಿ ಹೇಳ್ಬೇಕಂತಂದರೆ 238 ಗ್ರಾಮ್ ಇರುವಂಥದ್ದು. ಡೇ ಟು ಡೇ ಯೂಸಿಗೆ ಆ ಫೋನ್ ಹೆವಿ ಅನ್ಸುತ್ತೆ ನನಗೆ ಅನಿಸ್ತಂಗೆ. ಬ್ಯಾಕ್ ಕವರ್ ಹಾಕೊಂಡಿದೆ ಅಂದರೆ ಮುಗದೇ ಹೋಯ್ತು, ಭಾರ ಇರುತ್ತೆ ಆಯಿತಾ. ಸೊ ಸ್ಕ್ರೀನ್ ಸೈಜ್ ಕೂಡ ತುಂಬ ದೊಡ್ಡದಿರುವಂಥದ್ದು. ನೀವೇನಾದರೂ ಪ್ಯಾಂಟ್ ಲೂಸ್ ಆಗಿರೋದು ಹಾಕೊಂಡಿದ್ದೀರಾ ಅಂತಂದರೆ, ಲೂಸ್ ಪ್ಯಾಂಟ್ ಹಾಕೊಂಡ್ಬಿಟ್ಟು ಆ ಒಂದು ಫೋನ್ ನೀವು ಜೇಬಲ್ಲಿ ಇಟ್ಕೊಂಡ್ರೆ ಮುಗ್ದೋಯ್ತು.
ಪ್ಯಾಂಟ್ ಕೆಳಗೆ ಉದುರೋಗೋದೇ ಹೆವಿ ವೆಯ್ಟ್ ಇದೆ ಆಯಿತಾ. ಸೊ ನನಗನ್ನಿಸ್ದಂಗೆ ಇದು ಡೇ ಟು ಡೇ ಯೂಸಿಗೆ ಒಂದು ಫೋನ್ ಹೆವಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬೇರೆಯವ್ರಿಗೆ ಚೇಂಜ್ ಆಗ್ಬೋದು. ಗೇಮರ್ಸ್ ಆಗಿದ್ದೀರಾ ಅಂತಂದ್ರೆ, ಹೆವಿ ಗೇಮರ್ ನೀವು, ಗೇಮಿಗೋಸ್ಕರನೇ ಈ ಒಂದು ಫೋನ್ ತೊಗೋತೀನಿ ಅಂತಂದರೆ ಅಂಥವ್ರಿಗೆ ಒಂದು ಫೋನ್ ಆರಾಮಾಗಿ ಚೂಸ್ ಮಾಡ್ತೀನಿ. ಪ್ಲಸ್ ಪಾಯಿಂಟ್ ಏನಂತಂದರೆ ಇಲ್ಲಿ 5G ಕೂಡ ಇದೆ ಆಯಿತಾ. 5G ಪ್ರೋಸರ್, ಅದರಿಂದ 5G ಕೂಡ ಈ ಫೋನ್ ಇರುವಂಥದ್ದು. ಸೊ ಯೋಚನೆ ಮಾಡಿ ಗೇಮಿಂಗ್ ಪರ್ಪಸ್ಸಿಗೆ ಮಾತ್ರ ತೊಗೊಳ್ಳಿ. ನನಗನ್ನಿಸ್ದಂಗೆ ಡೇ ಟು ಡೇ ಯೂಸಿಗೆ ಹೆವಿ ಅನಿಸ್ಬೋದು. ಸೊ ಅಲ್ಟಿಮೇಟ್ಲಿ ಹೇಳ್ಬೇಕಂತಂದ್ರೆ ಒಂದು ಬೆಸ್ಟ್ ಫೋನ್ ಆಯಿತಾ. ಒನ್ ಆಫ್ ದ ಬೆಸ್ಟ್ ಫೋನ್ ಇದಾಗಿರುವಂಥದ್ದು. ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೂಡ ಅಲ್ಟಿ ಆಗಿರುವಂಥದ್ದು. ಬೆಸ್ಟ್ ಕ್ಯಾಮ್ರಾ ಅಲ್ಲ, ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಕಂಪೇರ್ ಮಾಡೋದಕ್ಕಾಗಲ್ಲ. ಚೆನ್ನಾಗಿದೆ ಒಟ್ಟಿಗೆ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತ ನಾನು ನೋಡ್ದಂಗೆ ಸ್ಪೆಕ್ ವೈಸ್. ಸೊ ಇದಿಷ್ಟು ಒಂದು ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ನ್ಯೂಸನ್ನು ಹೇಳ್ಬೇಕಂತ ಅಂದರೆ ಸದ್ಯದಲ್ಲೇ ರೆಡ್ಮಿ ನೋಟ್ 10 ಸೀರೀಸ್ ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋದಲ್ಲಿ. ಸೊ ಅದರ ಅನ್ಬಾಕ್ಸಿಂಗ್ ಸದ್ಯದಲ್ಲೇ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.